ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ಏನ್ ಮ್ಯಾಥಮೆಟಿಕ್ಸ್ ಪೆಡಗಾಜಿ ನೋಡ್ತಾ ಇದ್ವಲ್ವಾ, ಮ್ಯಾಥ್ಸ್ ಪೆಡಗಾಜಿ ಬೋಧನಾಶಾಸ್ತ್ರ, ಗಣಿತ ಬೋಧನಾಶಾಸ್ತ್ರದ 2ನೇ ವಿಡಿಯೋ ಇದಾಗಿರುತ್ತೆ. ಇಲ್ಲಿ ನಾವು ಗಣಿತ ವಿಷಯ ಜ್ಞಾನ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಗಣಿತ ಬೋಧನೆಗೆ ವಿಷಯ ಜ್ಞಾನ ಗಣಿತ ಬೋಧನೆಗೆ ವಿಷಯ ಜ್ಞಾನ ಹಾಗೂ ಬೋಧನಾ ಜ್ಞಾನ ಎರಡೂ ಕೂಡ ಅವಶ್ಯಕ. ಏನೇನು ಅವಶ್ಯಕ? ವಿಷಯ ಜ್ಞಾನ ಮತ್ತೆ ಬೋಧನಾ ಜ್ಞಾನ ಎರಡೂ ಕೂಡ ಅವಶ್ಯಕ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ವಿಷಯ ಜ್ಞಾನ ಮತ್ತು ಬೋಧನಾ ಜ್ಞಾನ ಏನಿದೆ ಇವೆರಡೂ ಕೂಡ ಜ್ಞಾನಾಧಾರಗಳ ಸೂಕ್ತ ಸಂಯೋಜನೆ ಅನ್ನುವಂಥದ್ದು ಬೋಧನಾ ವಿಜ್ಞಾನ ವಿಷಯ ಜ್ಞಾನವಾಗುತ್ತದೆ ಅಂತ ಹೇಳ್ತಾರೆ. ಏನು? ವಿಷಯ ಜ್ಞಾನ ಮತ್ತು ಬೋಧನಾ ಜ್ಞಾನ ಇವೆರಡು ಏನಿದೆ, ಜ್ಞಾನಾಧಾರಗಳ ಸೂಕ್ತ ಸಂಯೋಜನೆಯು ಬೋಧನಾ ವಿಜ್ಞಾನ ವಿಷಯ ಜ್ಞಾನ ಆಗುತ್ತೆ. ಅಂದ್ರೇನು? ಪೆಡಗಾಜಿಕಲ್ ಕಂಟೆಂಟ್ ನಾಲೆಡ್ಜ್ ಅಂತ ಕರೆಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅದನ್ನ ಏನಂತ ಕರೀತಾರೆ? ಇಲ್ಲಿ PCK ಅಂತ ಕರೀತಾರೆ. ಇಲ್ಲೆಲ್ಲಾದ್ರೂ PCK ಅಂತ ಬಂದ್ರೆ ಅದರ ಅರ್ಥ ಏನು? ಪೆಡಗಾಜಿಕಲ್ ಕಂಟೆಂಟ್ ನಾಲೆಡ್ಜ್ ಅಂತ ಅರ್ಥ. ಓಕೆ, ಸೊ ಈ PCKಯು ಅಂದ್ರೇನು? ಪೆಡಗಾಜಿಕಲ್ ಕಂಟೆಂಟ್ ನಾಲೆಡ್ಜ್ ಏನಿರುತ್ತೆ ಅಂದ್ರೇನು? ಬೋಧನಾ ವಿಜ್ಞಾನ ವಿಷಯ ಜ್ಞಾನ ಅಂತ ಕರೀತಾರೆ. ಓಕೆ, ಬೋಧನಾ ವಿಜ್ಞಾನ ವಿಷಯ ಜ್ಞಾನ ಅಂತ ಅದ್ರ ಅರ್ಥ. ಓಕೆ, ಕನ್ನಡದಲ್ಲಿ. ಸೊ ಈ ಒಂದು ವಿಷಯ ಜ್ಞಾನ ಮತ್ತು ಬೋಧನಾ ವಿಜ್ಞಾನ ಏನಿರುತ್ತೆ, ಛೇದದಲ್ಲಿ ಅದು ಅಡಕವಾಗಿರುತ್ತೆ. ಇದು ಶಿಕ್ಷಕರು ವಿಷಯವನ್ನ ಅರ್ಥೈಸುವ ಮತ್ತು ಅನೇಕ ರೀತಿಯಲ್ಲಿ ಪ್ರತಿನಿಧಿಸುವ ಮತ್ತು ಕಲಿಯುವವರಿಗೆ ಸುಲಭವಾಗಿ ಮಾಡುವಂತೆ ಇದು ಮಾಡುತ್ತಾ ಹೋಗುತ್ತೆ. ಇನ್ನು ಬೋಧನಾ ವಿಜ್ಞಾನ ವಿಷಯ ಏನಿದೆ, ಇದು ಜ್ಞಾನದ ಪ್ರಮುಖ ಅಂಶ ಅಂತ ಅನ್ನಿಸ್ಕೊಳ್ಳುತ್ತೆ. ಸೊ ಬೋಧನಾ ವಿಜ್ಞಾನ ವಿಷಯ ಏನಿದೆ, ಇದರ ಒಂದು ಜ್ಞಾನದ ಪ್ರಮುಖ ಅಂಶಗಳು ಯಾವ್ಯಾವು ಅಂತ ನಾವು ನೋಡ್ತಾ ಹೋದ್ರೆ, ವಿಷಯ ಜ್ಞಾನದ ಪ್ರಾತಿನಿಧಿಕ ಜ್ಞಾನ, ವಿಷಯದ ಕುರಿತಾದ ವಿದ್ಯಾರ್ಥಿಗಳ ಪರಿಕಲ್ಪನೆಗಳು ಮತ್ತು ವಿಷಯ ಜ್ಞಾನದೊಂದಿಗೆ ಹೊಂದಿಕೊಂಡಿರುವಂತಹ ಬೋಧನಾ ಕಲಿಕಾ ನಿಹಿತಾರ್ಥಗಳು. ಇನ್ನು ಸಾಮಾನ್ಯ ಬೋಧನಾ ವಿಜ್ಞಾನ, ಪಠ್ಯಕ್ರಮದ ಜ್ಞಾನ, ಜೊತೆಗೆ ಶೈಕ್ಷಣಿಕ ಸಂದರ್ಭಗಳ ಜ್ಞಾನ, ಶಿಕ್ಷಣದ ಉದ್ದೇಶಗಳ ಜ್ಞಾನ, ಇವೆಲ್ಲವೂ ಕೂಡ ಬೋಧನಾ ವಿಜ್ಞಾನ ವಿಷಯ ಜ್ಞಾನ ಏನಿರುತ್ತೆ ಅದರ ಒಂದು ಪ್ರಮುಖ ಅಂಶಗಳು. ಅಂದ್ರೆ PCK ಅಂತ ಏನ್ ಹೇಳಿದ್ವಿ ಅದರ ಒಂದು ಪ್ರಮುಖ ಅಂಶಗಳು. ಇನ್ನು PCK ಮತ್ತು ಅದರ ಲಕ್ಷಣಗಳು ಏನಿದಾವಲ್ಲ ಅವುಗಳ ಸಂಬಂಧವನ್ನ ನಾವು ನೋಡ್ತಾ ಹೋದ್ರೆ, ಗಣಿತದ ಸ್ವಭಾವ, ಪಠ್ಯಕ್ರಮ, ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆ, ಸಂದರ್ಭ, ಕಲಿಕಾ ವಾತಾವರಣ, ಶಿಕ್ಷಣ ಶಾಸ್ತ್ರ, ತರಗತಿ ನಿರ್ವಹಣೆ, ಮೌಲ್ಯಮಾಪನ ಇವೆಲ್ಲವನ್ನು ಕೂಡ ಈ ರೀತಿಯಾಗಿ ಅದು ಸಂಬಂಧವನ್ನ ಒಳಗೊಂಡಿರುವಂತದ್ದು. ಓಕೆ, ಇನ್ನು ಈ PCK ಏನಿದೆಯಲ್ಲ ಮೇಲ್ಕಂಡ ಪ್ರಮುಖ ಅಂಶಗಳೊಂದಿಗೆ ಸಂಬಂಧವನ್ನ ಹೊಂದಿರೋದ್ರಿಂದ ಈ ಅಂಶಗಳ ಜ್ಞಾನವನ್ನ ಹೊಂದಿರುವುದು ಅತ್ಯವಶ್ಯಕವಾಗಿರುತ್ತೆ. ಅಂದ್ರೇನು? ಈ ಎಲ್ಲಾ ಅಂಶಗಳ ಬಗ್ಗೆ ನಾವು ಅತ್ಯವಶ್ಯಕವಾಗಿ ಜ್ಞಾನವನ್ನ ಒಳಗೊಂಡಿರ್ಬೇಕು. ಇದು ವಿಷಯ ಜ್ಞಾನ ಮತ್ತು ಕಲಿಯುವವರ ಕುರಿತ ಜ್ಞಾನ ಅಂತ ಕೂಡ ಕಲಿಯುವವರ ಅಂದ್ರೇನು? ವಿಷಯ ಜ್ಞಾನ ಮತ್ತು ಕಲಿಯುವವರ ಕುರಿತು ಜ್ಞಾನ ಎರಡನ್ನೂ ಕೂಡ ಇದು ಒಳಗೊಂಡಿರುತ್ತೆ. ಇನ್ನು ಬೋಧನಾ ವಿಜ್ಞಾನ ವಿಷಯ ಜ್ಞಾನವನ್ನ ಬೆಳೆಸಿಕೊಳ್ಳೋದಕ್ಕೆ ಶಿಕ್ಷಕರು ಅಗತ್ಯವಾಗಿ ಕೆಳಕಂಡ ಆಯಾಮಗಳನ್ನ ಚರ್ಚೆ ಮತ್ತು ವಿಶ್ಲೇಷಣೆಗಳನ್ನ ಮಾಡಬೇಕಿರುತ್ತೆ. ಓಕೆ, ಯಾವ ತರ ನೋಡಿ, ಯಾವ ತರ ಅಂತಂದ್ರೆ ವಿಷಯ ಜ್ಞಾನ, ಗಣಿತೀಯ ಪ್ರಾತಿನಿಧ್ಯಗಳ ಜ್ಞಾನ, ವಿದ್ಯಾರ್ಥಿಗಳ ತಿಳುವಳಿಕೆಗಳ ಜ್ಞಾನ, ಕಲಿಯುವವರ ಲಕ್ಷಣಗಳ ಜ್ಞಾನ, ಬೋಧನಾ ವಿಜ್ಞಾನ ಜ್ಞಾನ ಮತ್ತೆ ಮೌಲ್ಯಮಾಪನ ವಿಜ್ಞಾನಗಳ ಜ್ಞಾನ ಇವೆಲ್ಲವನ್ನು ಕೂಡ ಶಿಕ್ಷಕರು ಒಳಗೊಂಡಿರ್ಬೇಕಾಗತ್ತೆ. ಓಕೆ, ಸೊ ಈಗ ನಾವು ಇದರ ಒಂದು ನೆಕ್ಸ್ಟ್ ಟಾಪಿಕ್ ಅನ್ನ ನೋಡ್ತಾ ಹೋದ್ರೆ, ದಟ್ ಈಸ್ ವಿಜ್ಞಾನ ಅಂದ್ರೇನು? ಗಣಿತ ಏನಿದೆಯಲ್ಲ ಅದರ ಕಲಿಕೆಯನ್ನ ಅನುಕೂಲಿಸುವುದು. ಯಾವ ರೀತಿ ಅನುಕೂಲಿಸೋದು ನೋಡ್ತಾ ಹೋಗೋಣ. ಗಣಿತ ಕಲಿಕೆಯನ್ನ ಅನುಕೂಲಿಸುವುದು. ಗಣಿತ ಕಲಿಕೆಗಾಗಿ ಶಿಕ್ಷಕರು ಸಂರಚಿಸಿ ಯೋಜಿಸಿರುವಂತಹ ಚಟುವಟಿಕೆಗಳು ಹಾಗೂ ಸೃಷ್ಟಿಸುವ ಕಲಿಕಾ ಸನ್ನಿವೇಶಗಳು ವಿದ್ಯಾರ್ಥಿಗಳು ತಮ್ಮ ಜ್ಞಾನವನ್ನು ತಾವೇ ರಚಿಸಿಕೊಳ್ಳಲು ಅಥವಾ ಈ ಚಟುವಟಿಕೆಗಳ ಮೂಲಕ ಜ್ಞಾನವನ್ನು ಶೋಧಿಸಲು ಮಾರ್ಗದರ್ಶನ ನೀಡುವಂತೆ ಅದು ಇರಬೇಕಾಗತ್ತೆ. ಓಕೆ, ಕಲಿಕೆಯ ಹೆಚ್ಚಿನ ಪ್ರಗತಿ ಅಥವಾ ಸುಧಾರಣೆಗಾಗಿ ಹಿಮ್ಮಾಹಿತಿಯನ್ನು ನೀಡುವಂತಹ ಪ್ರಕ್ರಿಯೆಯು ಕೂಡ ಈ ಒಂದು ಕಲಿಕೆಯನ್ನ ಅನುಕೂಲಿಸುವುದು ಒಳಗೊಂಡಿರುತ್ತೆ. ಇನ್ನು ಕೆಲವು ಬೋಧನಾ ವಿನ್ಯಾಸ ಮಾದರಿಗಳನ್ನ ಆಧರಿಸಿಕೊಂಡು ಕಲಿಕಾ ಸನ್ನಿವೇಶಗಳನ್ನ ಯೋಜಿಸುವುದು ಕೂಡ ಇದು ಆಗಿರುತ್ತೆ. ಇನ್ನು ಕೆಲವೊಂದು ನಿಬಂಧನೆಗಳ ಅಡಿಯಲ್ಲಿ ಗುರುತಿಸಲಾಗಿರುವಂತಹ ಕೆಲವು ಉದ್ದೇಶಗಳನ್ನ ಸಾಧಿಸಲು ಅತ್ಯಂತ ಸೂಕ್ತವಾದಂತಹ ಬೋಧನಾ ಕಾರ್ಯತಂತ್ರವನ್ನ ಆಯ್ಕೆ ಮಾಡಿಕೊಂಡು ನಿರ್ಧಾರ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಯೇ ಬೋಧನಾ ವಿನ್ಯಾಸ ಅಂತ ಕರೆಸ್ಕೊಳ್ಳುತ್ತೆ. ಇನ್ನು ಈ ಬೋಧನಾ ವಿನ್ಯಾಸದ ವಿಶಾಲವಾದ ಚೌಕಟ್ಟಿನ ಅಡಿಯಲ್ಲಿ ವಿಷಯ ವಸ್ತುವಿನ ವಿಂಗಡಣೆ,
ಮತ್ತು ಸಾಧಿಸಬೇಕಾದ ಉದ್ದೇಶಗಳನ್ನು ಆಧರಿಸಿಕೊಂಡು ಶಿಕ್ಷಕರು ಜಾಣ್ಮೆಯಿಂದ ಸೂಕ್ತ ವಿಧಾನ ಮತ್ತು ಕಾರ್ಯತಂತ್ರಗಳನ್ನ ಆಯ್ಕೆ ಮಾಡಿ ಅದನ್ನು ಸಂಘಟಿಸ್ತಾ ಹೋಗ್ತಾರೆ. ಸೊ ಇದ್ರ ಬೇಸ್ ಮೇಲೆ ನಾವಿವಾಗ ಮೊದಲನೇದಾಗಿ ಒಂದು ಟಾಪಿಕ್ ಅನ್ನ ನೋಡೋದಾದ್ರೆ ದಟ್ ಇಸ್ ಚಟುವಟಿಕೆ ಆಧಾರಿತ ಕಲಿಕೆ. ಈ ರೀತಿ ಅನುಕೂಲಿಸುವಂತದ್ದು ಏನು ನೋಡಿ, ಇವಾಗ ಕಿರಿಯ ಪ್ರಾಥಮಿಕ ಹಂತದಲ್ಲಿ ಏನಾಗುತ್ತೆ, ಗಣಿತ ಕಲಿಕೆಗಾಗಿ ಯೋಜಿಸುವಂತಹ ಕಲಿಕಾ ಪರಿಸರವು ಚಟುವಟಿಕೆ ಆಧಾರಿತವಾಗಿ ಇರುವಂತದ್ದು. ಮಕ್ಕಳು ಮೂರ್ತ ರೂಪದ ಸಾಮಗ್ರಿ ಹಾಗೂ ಕಲಿಕಾ ಸಾಮಗ್ರಿಗಳನ್ನ ಅಂದ್ರೇನು ಕಲಿಕಾ ಸಾಮಗ್ರಿಗಳನ್ನು ಒಳಗೊಂಡ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಇರಬೇಕು. ಸೊ ಇದ್ರ ಬಗ್ಗೆ ಬ್ರೂನರ್ ಅವರು ಏನ್ ಹೇಳ್ತಾರೆ, ತಮ್ಮ ಬೋಧನಾ ಸಿದ್ಧಾಂತದಲ್ಲಿ ಬೋಧನೆಯ ಮೂಲ ವೈಜ್ಞಾನಿಕ ತತ್ವವು ಅಭಿಪ್ರೇರಣೆಯಾಗಿದೆ ಅಂತ ಹೇಳಿ ಪ್ರಸ್ತಾಪಿಸಿದ್ದಾರೆ. ಯಾರು? ಬ್ರೂನರ್ ಅವರು. ಏನಂತ ತಮ್ಮ ಬೋಧನಾ ಸಿದ್ಧಾಂತದಲ್ಲಿ ಅವ್ರು ಏನ್ ಹೇಳಿದರೆ, ಬೋಧನೆಯ ಮೂಲ ವೈಜ್ಞಾನಿಕ ಸಿದ್ಧಾಂತವು ಅಭಿಪ್ರೇರಣೆಯಾಗಿದೆ ಅಂತ ಪ್ರಸ್ತಾಪಿಸಿದ್ದಾರೆ. ಅಂದ್ರೇನು, ಕಲಿಕೆಯ ಕಡೆಗೆ ಇರುವಂತಹ ಮನೋಭಾವಗಳು ಕಲಿಕಾ ಪ್ರಕ್ರಿಯೆಯನ್ನು ಪ್ರಭಾವಿಸುವಂತಹ ಬಹುಮುಖ್ಯ ಅಂಶವನ್ನ ಒಳಗೊಂಡಿರುತ್ತೆ ಅಂತ ಹೇಳ್ತಾರೆ. ಇನ್ನು ಗಣಿತದಲ್ಲಿ ಚಟುವಟಿಕೆ ಆಧಾರಿತ ಕಲಿಕೆಯು ದೈಹಿಕ ಆಧಾರಿತ, ಅಂದ್ರೇನು ಹ್ಯಾಂಡ್ಸ್ ಆನ್ ಅಂತ ಹೇಳ್ತೀವಿ, ಅಂದ್ರೇನು ದೈಹಿಕ ಆಧಾರಿತ ಮತ್ತು ಮಾನಸಿಕ ಆಧಾರಿತ, ಅಂದ್ರೆ ತಲೆ, ಮಗು ಮತ್ತು ಕೈಗೂ ಎರಡಕ್ಕೂ ಕನೆಕ್ಷನ್ ಇರುತ್ತೆ. ಓಕೆ, ಅಥವಾ ಎರಡನ್ನೂ ಕೂಡ ಅದು ಒಳಗೊಂಡಿರುತ್ತೆ. ಸೊ ಗಣಿತವು ಅಮೂರ್ತ ವಿಜ್ಞಾನವಾಗಿದೆ. ಮಗುವಿನ ಗಣಿತ ಕಲಿಕೆಯ ಮೂರ್ತ ಹಂತದಲ್ಲಿ ಅದು ಇರುತ್ತದೆ. ಆದ್ದರಿಂದ ಮೇಲಿನ ಎರಡು ಬಗೆಯ ಚಟುವಟಿಕೆಗಳನ್ನು ಒಳಗೊಂಡಿರುವಂತಹ ಸಂರಚಿತ ಚಟುವಟಿಕೆಗಳ ಮೂಲಕ ಶಿಕ್ಷಕರು ಗಣಿತ ಕಲಿಕೆಯನ್ನ ಅನುಕೂಲಿಸಬೇಕಾಗಿದೆ ಅಂತ ಹೇಳ್ತಾರೆ. ಈಗ ಇದಕ್ಕೆ ಸಂಬಂಧಿಸಿದಂತೆ 5E ಮಾಡೆಲ್ ಅನ್ನ ನಾವು ನೋಡ್ತಾ ಹೋದ್ರೆ, ವಿಷಯ ಮಂಡಳಿ ನೋಡಿ, ಇದು ಎಲ್ಲದಕ್ಕೂ ಬರುತ್ತೆ. ಈ 5E ಮಾಡೆಲ್ ಏನಿದೆಯಲ್ಲ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್, ಇಂಗ್ಲಿಷ್, ಓಕೆ, ಎಲ್ಲದಕ್ಕೂ ಇದೆ. ಬಟ್ ಏನು, ಅವರ ಒಂದು ಸಬ್ಜೆಕ್ಟ್ ನ ಅನುಸಾರ ಅಲ್ಲಿ ಟಾಪಿಕ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಅಷ್ಟೇ. ಬಟ್ ಎಲ್ಲಾನು ಒಂದೇ ತರ. ವಿಷಯ ಮಂಡನೆಯು ರಚನಾವಾದಿ ತತ್ವದ ಮೂಲಕ ನಡೆಯಬೇಕು ಅಂತ ಹೇಳಿ NCF 2005 ಏನಿದೆ ಅದರಲ್ಲಿ ಶಿಫಾರಸು ಮಾಡ್ತಾರೆ. ಅಂದ್ರೆ ವಿಷಯ ಮಂಡನೆ ಏನಿರುತ್ತೆ ಅದು ರಚನಾ ತತ್ವದ ಮೂಲಕ ನಡಿಬೇಕು ಅಂತ ಯಾರು ಹೇಳಿದ್ರು ಅಂತ ಹೇಳಿ ಕ್ವೆಶನ್ ಬಂದ್ರೆ ದಟ್ ಈಸ್ NCF, ಓಕೆ, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005 ಏನಿದೆಯಲ್ಲ ಅದು ಶಿಫಾರಸು ಮಾಡುತ್ತೆ. ಗಣಿತ ಮತ್ತು ವಿಜ್ಞಾನ ವಿಷಯಗಳಿಗೆ ಹೆಚ್ಚು ಸೂಕ್ತವಾದ ಹಾಗೂ ಹೆಚ್ಚು ಬಳಕೆಯಲ್ಲಿ ಇರುವಂತಹ ಮಾದರಿ ಅಂತ ಅಂದ್ರೆ ರೋಜರ್ ಬೈಬೀರವರು ರಚಿಸಿರುವಂತಹ 5E ಮಾದರಿ. ಹಾಗಾದ್ರೆ ಇಲ್ಲಿವರೆಗೂ 5E ಮಾಡೆಲ್ ಬಗ್ಗೆ ನೀವು ಅಂದ್ರೇನು ಕೇಳಿದ ಕೂಡಲೇ ಹೇಳ್ತೀರೇನು, ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ರೆಸ್, ಎಕ್ಸ್ಪ್ಯಾಂಡ್, ಇವ್ಯಾಲ್ಯೂಯೇಟ್ ಅಂತ ಹೇಳಿ. ಆದ್ರೆ ಅದನ್ನ ರೂಪಿಸಿದಂತಹ ಅವರು ಯಾರು ಅಂತ ಕೇಳ್ತಾರೆ, ದಟ್ ಈಸ್ ರೋಜರ್ ಬೈಬಿ. ಯಾರು? ರೋಜರ್ ಬೈಬೀರವರು ರೂಪಿಸಿರುವಂತದ್ದು ಯಾವುದು? 5E ಮಾದರಿ. ಓಕೆ, ಇದ್ರಲ್ಲಿ ಏನಾಗುತ್ತೆ, ಮೊದಲನೇ ಹಂತ ಏನು, ಮೊದಲನೇದಾದ್ಮೇಲೆ ನೆಕ್ಸ್ಟ್, ಅದಾದ್ಮೇಲೆ ನೆಕ್ಸ್ಟ್. ಓಕೆ, ಇದು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. ಎಂಗೇಜ್ ಆದ್ಮೇಲೆ ಎಕ್ಸ್ಪ್ಲೋರ್ ಬರೋದು, ಎಕ್ಸ್ಪ್ಲೋರ್ ಆದ್ಮೇಲೆ ಎಕ್ಸ್ಪ್ರೆಸ್, ಅದಾದ ನಂತರ ಎಕ್ಸ್ಪ್ಯಾಂಡ್, ಅದಾದ್ಮೇಲೆ ಇವ್ಯಾಲ್ಯೂಯೇಟ್. ಓಕೆ, ಮೊದಲನೇ ಹಂತ ನೋಡೋದಾದ್ರೆ ಎಂಗೇಜ್. ಕಲಿಕಾ ಪರಿಸರ, ಕಲಿಕಾ ಚಟುವಟಿಕೆ ಮತ್ತು ಕಲಿಕಾ ಸಂದರ್ಭಗಳನ್ನ ಅನುಕೂಲಿಸುವುದು ಮತ್ತು ಕಲಿಕಾರ್ಥಿಗಳ ಗಮನವನ್ನ ಉನ್ನತ ಮಟ್ಟದ ಕಲಿಕಾ ಕಾರ್ಯಗಳಲ್ಲಿ ಕೇಂದ್ರೀಕರಿಸುವುದು ಈ ಹಂತದ ಮುಖ್ಯ ಉದ್ದೇಶ ಆಗಿದೆ. ಹಾಗಾದ್ರೆ ಎಂಗೇಜ್ ಅಂತ ಏನಿದೆಯಲ್ಲ, ತೊಡಗಿಸುವುದು, ಇದರ ಒಂದು ಮುಖ್ಯ ಉದ್ದೇಶ ಏನು ಅಂತ ಕೇಳ್ತಾರೆ. ಏನು? ಕಲಿಕಾ ಪರಿಸರ, ಕಲಿಕಾ ಚಟುವಟಿಕೆ ಮತ್ತು ಕಲಿಕಾ ಸಂದರ್ಭಗಳನ್ನು ಅನುಕೂಲಿಸುವುದು ಮತ್ತು ಕಲಿಕಾರ್ಥಿಗಳ ಗಮನಕ್ಕೆ ಉನ್ನತ ಮಟ್ಟದ ಕಲಿಕಾ ಕಾರ್ಯಗಳಲ್ಲಿ ಕೇಂದ್ರೀಕರಿಸುವುದು ಈ ಒಂದು ಹಂತದ ಮುಖ್ಯ ಉದ್ದೇಶ ಆಗಿರುತ್ತೆ. ಎರಡನೇದು ಬರುವಂತದ್ದೇ ಎಕ್ಸ್ಪ್ಲೋರ್. ಈಗ ಈ ಉದ್ದೇಶ ಈಡೇರಿದ ನಂತರ ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಪರಿಶೋಧಿಸು. ಅಂದ್ರೇನು? ಕಲಿಕಾಕಾರನನ್ನ ಅಥವಾ ಕಲಿಕಾಧಾರನನ್ನ ಶೋಧನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸುವಂತೆ ಅನುಕೂಲಿಸುವಂತಹ ಕಲಿಕಾ ಪರಿಸರವನ್ನ ಸಂರಕ್ಷಿಸುವುದು ಮತ್ತು ಪ್ರಸ್ತುತಪಡಿಸುವುದು. ಕಲಿಕಾಕಾರ ಅಥವಾ ಕಲಿಕಾದಾರರು ನೇರವಾಗಿ ಅನ್ವೇಷಣಾ ಪ್ರಕ್ರಿಯೆ ಮತ್ತು ಜ್ಞಾನ ಸಂರಚನೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಅವಕಾಶಗಳನ್ನು ಒದಗಿಸುವುದು ಶಿಕ್ಷಕರ ಪ್ರಮುಖ ಪಾತ್ರ ಆಗಿರುತ್ತೆ. ಎಕ್ಸ್ಪ್ಲೋರ್ ಏನಿದೆಯಲ್ಲ, ಈ ಒಂದು ಪರಿಶೋಧಿಸು ಅಂದ್ರೆ ಈ ಮಾಡೆಲ್ ಇದರಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಇಲ್ಲಿ ಶಿಕ್ಷಕರು ಮುಖ್ಯ ಪಾತ್ರ ವಹಿಸ್ಬೇಕಾಗಿರೋದೇನು ಅಂದ್ರೆ ಇಲ್ಲಿ ಅವಕಾಶಗಳನ್ನ ಮಕ್ಕಳಿಗೆ ಒದಗಿಸ್ಬೇಕು. ಓಕೆ, ಮೊದಲನೇದೇನು, ಕಲಿಕಾ ಕಾರ್ಯಗಳಲ್ಲಿ ಮಕ್ಕಳನ್ನ ಕೇಂದ್ರೀಕೃತ ಅಂದ್ರೇನು, ಅವರು
ಕಾನ್ಸಂಟ್ರೇಟ್ ಮಾಡೋದು ಮುಖ್ಯ ಉದ್ದೇಶ. ಆದ್ರೆ ಮಕ್ಕಳಿಗೆ ಹೆಚ್ಚಾಗಿ ಅವಕಾಶಗಳನ್ನ ಕೊಟ್ಟುಬಿಟ್ಟು ಅದರಲ್ಲಿ ಅವರು ತೊಡಗಿಸಿಕೊಳ್ಳುವಂತೆ ಮಾಡುವಂತದ್ದು ಇಲ್ಲಿ ಶಿಕ್ಷಕರ ಮುಖ್ಯ ಪಾತ್ರ ಆಗುತ್ತೆ. ಇನ್ನು ಮೂರನೇದು ಬಂದು ಎಕ್ಸ್ಪ್ರೆಸ್ ಅಂದ್ರೆ ಏನು, ವ್ಯಕ್ತಪಡಿಸುವುದು. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಕಲಿಕಾ ಚಟುವಟಿಕೆಗಳಲ್ಲಿ ತೊಡಗ್ತಾ ಹೋಗ್ತಾರೆ ಮತ್ತು ಪರಸ್ಪರ ಅಂತರ್ಕ್ರಿಯೆಗಳ ಮೂಲಕ ಜ್ಞಾನವನ್ನ ಕಟ್ಕೊಳ್ತಾರೆ. ಇಲ್ಲೇನಾಗುತ್ತೆ, ಅಮೂರ್ತವಾದ ಜ್ಞಾನವನ್ನ ಸಂವಹನದ ರೂಪದಲ್ಲಿ ವ್ಯಕ್ತಪಡಿಸುವುದನ್ನೇ ಈ ಹಂತದ ಉದ್ದೇಶ ಆಗಿರುತ್ತೆ. ಏನು, ಅಮೂರ್ತವಾದ ಜ್ಞಾನವನ್ನ ಸಂವಹನದ ರೂಪದಲ್ಲಿ ವ್ಯಕ್ತಪಡಿಸುವುದನ್ನ ಏನಂತ ಹೇಳ್ತೀವಿ ಅಂದ್ರೆ ಅದು ಈ ಒಂದು ಎಕ್ಸ್ಪ್ರೆಸ್ ಏನಿದೆಯಲ್ಲ ಈ ಒಂದು ಉದ್ದೇಶ ಆಗಿರುತ್ತೆ, ಅಂದ್ರೆ ಈ ಹಂತದ ಉದ್ದೇಶ ಆಗಿರುತ್ತೆ. ಇದರ ನಂತರ 4ನೇ ಹಂತ ಬಂದ್ಬಿಟ್ಟು ಎಕ್ಸ್ಪ್ಯಾಂಡ್. ಓಕೆ, ಎಕ್ಸ್ಪ್ಯಾಂಡ್ ಏನ್ ಹೇಳುತ್ತೆ, ಈ ಹಂತದಲ್ಲಿ ರಚಿಸಿಕೊಂಡಂತಹ ಜ್ಞಾನವನ್ನ ತಮ್ಮ ನಿಜ ಜೀವನದ ಹಲವಾರು ಸನ್ನಿವೇಶಗಳಲ್ಲಿ ಅನ್ವಯಿಸುವಂತೆ ವಿದ್ಯಾರ್ಥಿಗಳಿಗೆ ಅವಕಾಶಗಳನ್ನ ಕಲ್ಪಿಸುವುದು, ಜೊತೆಗೆ ಮಾರ್ಗದರ್ಶನವನ್ನ ನೀಡುವುದು. ವಿದ್ಯಾರ್ಥಿಗಳು ಸಹ ತಾವು ಹೊಸದಾಗಿ ರಚಿಸಿಕೊಂಡಂತಹ ಜ್ಞಾನವನ್ನ ಇತರ ಸಂಬಂಧಿಸಿದ ಜ್ಞಾನ ಕ್ಷೇತ್ರಗಳಲ್ಲಿ ಅದನ್ನ ಸಂಬಂಧೀಕರಿಸಬಹುದು. ಓಕೆ, ಇನ್ನು 5ನೇದು ಯಾವುದು, ಇವ್ಯಾಲ್ಯೂಯೇಟ್ ಅಂದ್ರೆ ಏನು, ಮೌಲ್ಯಮಾಪನ ಮಾಡೋದು. ಈ ಹಂತದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳು ಜ್ಞಾನವನ್ನ ಪೂರ್ಣವಾಗಿ ಮತ್ತು ಸರಿಯಾಗಿ ರಚಿಸಿಕೊಂಡಿದ್ದಾರೇನೋ ಅಥವಾ ಇಲ್ವೋ ಅನ್ನುವುದನ್ನ ಮಾತ್ರ ಅಲ್ಲದೆ ಪರಿಕಲ್ಪನಾತ್ಮಕ ಅರ್ಥೈಸುವಿಕೆಯನ್ನ ಬೆಳೆಸ್ಕೊಂಡಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಅವರು ಮೌಲ್ಯಮಾಪನ ಮಾಡ್ಬೇಕಾಗತ್ತೆ. ರಚನಾವಾದಿ ಸಿದ್ಧಾಂತದ ಪ್ರಕಾರ ಮೌಲ್ಯಮಾಪನವನ್ನ ಸಾಧ್ಯವಾದಷ್ಟು ಮಟ್ಟಿಗೆ ನೈದಾನಿಕ ಸ್ವಭಾವವನ್ನು ಒಳಗೊಂಡಿರ್ಬೇಕು. ಓಕೆ, ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ರಚನಾವಾದಿ ಸಿದ್ಧಾಂತದ ಪ್ರಕಾರ ಮೌಲ್ಯಮಾಪನ ಅನ್ನುವಂಥದ್ದು ಸಾಧ್ಯವಾದಷ್ಟು ಮಟ್ಟಿಗೆ ನೈದಾನಿಕ ಸ್ವಭಾವವನ್ನ ಒಳಗೊಂಡಿರ್ಬೇಕು. ರಚನಾವಾದಿ ಸಿದ್ಧಾಂತ ಏನ್ ಹೇಳುತ್ತೆ, ಮೌಲ್ಯಮಾಪನ ಅನ್ನುವಂಥದ್ದು ಸಾಧ್ಯವಾದಷ್ಟು ಮಟ್ಟಿಗೆ ನೈದಾನಿಕ ಸ್ವಭಾವವನ್ನ ಒಳಗೊಂಡಿರ್ಬೇಕು. ಓಕೆ, ಇನ್ನು ಅನುಗಮನ ಆಲೋಚನಾ ಮಾದರಿ ಅಂದ್ರೆ ಏನು, ಇಂಡಕ್ಟಿವ್ ಥಿಂಕಿಂಗ್ ಮಾಡೆಲ್. ಇದು ಏನ್ ಹೇಳುತ್ತೆ, ಇಂಡಕ್ಟಿವ್ ಥಿಂಕಿಂಗ್ ಮಾಡೆಲ್ ಏನ್ ಹೇಳುತ್ತೆ ನೋಡ್ತಾ ಹೋಗೋಣ. ಇಂಡಕ್ಟಿವ್ ಥಿಂಕಿಂಗ್ ಮಾಡೆಲ್ ಏನ್ ಹೇಳುತ್ತೆ ಅಂದ್ರೆ, ಈ ಅನುಗಮನ ಮಾದರಿಯಲ್ಲಿ ಮಾನಸಿಕ ಪ್ರಕ್ರಿಯೆಗಳನ್ನ ಅದರಲ್ಲೂ ವಿಶೇಷವಾಗಿ ವಿಂಗಡಿಸುವ ಮತ್ತು ವಿಂಗಡಣೆಗಳನ್ನ ಬಳಸುವ ಸಾಮರ್ಥ್ಯಗಳನ್ನ ಬೆಳೆಸೋದಕ್ಕೆ ಇದು ಸಹಾಯಕವಾಗಿದೆ. ಇನ್ನು ಇಲ್ಲಿ ಹಿಲ್ಡಾ ಟಾಬಾರ್ ಅವರು ಬೋಧನಾ ಕಾರ್ಯತಂತ್ರಗಳ ಸರಣಿಯನ್ನೇ ಇದ್ರ ಹುಟ್ಟು ಹಾಕ್ತಾರೆ. ಅವ್ರ ಪ್ರಕಾರ ಪರಿಕಲ್ಪನೆಯ ರೂಪುಗೊಳ್ಳುವಿಕೆಯ ಕಾರ್ಯತಂತ್ರಗಳು 3 ಹಂತಗಳನ್ನ ಒಳಗೊಂಡಿರುತ್ತೆ. ದತ್ತಾಂಶಗಳನ್ನ ಗುರುತಿಸುವುದು ಮತ್ತು ಪಟ್ಟಿ ಮಾಡುವುದು, ಅಂಶಗಳನ್ನ ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಗುಂಪು ಮಾಡೋದು, ಮತ್ತೆ ವಿಂಗಡಣೆಗಳನ್ನ ಬೆಳೆಸುವುದು ಮತ್ತು ಗುಂಪುಗಳನ್ನ ಹೆಸರಿಸುವುದು ಆಗಿರುತ್ತೆ. ಓಕೆ, ಇನ್ನು ಅನ್ವೇಷಣಾ ಪದ್ಧತಿ. ನೋಡಿ, ಜೀನ್ ಪಿಯಾಜೆ ಮತ್ತು ಜೆರೋಮ್ ಬ್ರೂನರ್ ಅವರು ಏನಿದ್ದಾರೆ, ಇವರಿಬ್ರು ಕೂಡ ದೃಢಪಡಿಸಿದಂತೆ ವಿದ್ಯಾರ್ಥಿಗಳಲ್ಲಿ ಇರುವಂತ ಅನ್ವೇಷಣಾ ಮತ್ತು ಶೋಧನಾ ಪ್ರವೃತ್ತಿಯು ಕಲಿಕೆಯ ಯಶಸ್ಸಿನ ಕೀಲಿಗೈ ಅಂತ ಕರೀತಾರೆ. ಇವರ ಒಂದು ದೃಷ್ಟಿಕೋನದಲ್ಲಿ ಅನ್ವೇಷಣೆಯಿಂದ ಕಲಿಯುವುದು ಅಂತ ಅಂದ್ರೆ ಅನ್ವೇಷಿಸೋದಕ್ಕೋಸ್ಕರ ಕಲಿಯುವುದು ಅಂತ. ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಮತ್ತು ಪರಿಹರಿಸಿಕೊಳ್ಳುವ ಸಾಮರ್ಥ್ಯ ಇದರಿಂದ ಹೆಚ್ಚಾಗುತ್ತೆ. ಜೊತೆಗೆ ಅನ್ವೇಷಣಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ತಾ ಹೋಗ್ತಾರೆ. ಇನ್ನು ಸಹಜವಾದ ಅಭಿಪ್ರೇರಣೆಯನ್ನ ಅವರು ಪಡಿತಾ ಹೋಗ್ತಾರೆ. ಇನ್ನು ಅನ್ವೇಷಣಾ ಪದ್ಧತಿ ಏನಿರುತ್ತೆ, ಈ ಕೆಳಕಂಡ ಹಲವು ತಂತ್ರಗಳನ್ನ ಇದು ಒಳಗೊಂಡಿದೆ. ಯಾವುದು, ಪ್ರಶ್ನಿಸುವುದು, ಗುಂಪಿನಲ್ಲಿ ಕಲಿಕೆ ಮತ್ತು ಆಲೋಚನೆ, ಪ್ರಯೋಗಾಲಯ ಮತ್ತು ಶೋಧನಾ ಕಾರ್ಯ, ವಿನ್ಯಾಸದ ಹುಡುಕಾಟ, ಅನುಗಮನ ಆಲೋಚನೆ ಮತ್ತೆ ಶೋಧನೆಯನ್ನ ಆಧರಿಸಿದಂತಹ ಕಲಿಕೆ, ಇವೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಇನ್ನು ಶೋಧನಾ ತಂತ್ರ ಅಥವಾ ಪ್ರಯೋಗಾಲಯ ಕಾರ್ಯ ಅಂತ ಇದೆ. ಅಂದ್ರೆ ಏನು, ಇನ್ವೆಸ್ಟಿಗೇಟಿವ್ ಟೆಕ್ನಿಕ್ ಆರ್ ಲ್ಯಾಬೋರೇಟರಿ ಅಂತ ಹೇಳ್ತೀವಿ. ಅಂದ್ರೆ ಶೋಧನೆ ಮಾಡಬೇಕಾದಂತಹ ಸಮಸ್ಯೆ ಅಥವಾ ಚಟುವಟಿಕೆಯನ್ನ ನೀಡುವಂಥದ್ದು, ಪರೀಕ್ಷಿಸೋದಕ್ಕೆ, ಶೋಧಿಸಲು ಅಥವಾ ಪ್ರಯೋಗ ಮಾಡೋದಕ್ಕೆ ಬೇಕಾಗಿರುವಂತಹ ಹೆಚ್ಚಿನ ಮುಕ್ತ ರೂಪದ ಸಾಮಗ್ರಿ ಮತ್ತು ಕಲಿಕಾ ಸಾಮಗ್ರಿಗಳನ್ನ ಮಕ್ಕಳಿಗೆ ಒದಗಿಸ್ಕೊಡುವಂಥದ್ದು, ಚಿಕ್ಕ ಗುಂಪು ಚಟುವಟಿಕೆಗಳನ್ನ ಅನುಕೂಲ ಮಾಡಿಕೊಟ್ಟು ಹೆಲ್ಪ್ ಮಾಡುವಂಥದ್ದು, ಇನ್ನು ವೀಕ್ಷಣೆ ಮಾಡಲು ದತ್ತಾಂಶವನ್ನ ದಾಖಲಿಸುವುದು ಮತ್ತು ತೀರ್ಮಾನಗಳನ್ನ ನೀಡೋದಕ್ಕೆ ಶಿಕ್ಷಕರಾದಂಥವರು ಮಾರ್ಗದರ್ಶನ ನೀಡುವಂಥದ್ದು. ಇನ್ನು ವಿನ್ಯಾಸವನ್ನ ಹುಡುಕುವುದು ಅಂದ್ರೆ ಏನು, ಪ್ಯಾಟರ್ನ್ ಸರ್ಚಿಂಗ್ ಅಂತ ಹೇಳ್ತೀವಿ. ಸೊ ವಿದ್ಯಾರ್ಥಿಗಳು ಅನ್ವೇಷಿಸಬೇಕಾದಂತಹ ವಿನ್ಯಾಸಕ್ಕೆ ಸಂಬಂಧಿಸಿದಂತಹ ಹಲವಾರು ಬಿಡಿಸಿದ ಉದಾಹರಣೆಗಳನ್ನ ನೀಡ್ತಾರೆ. ಮಕ್ಕಳು ಸಣ್ಣ ಗುಂಪುಗಳಲ್ಲಿ ವಿನ್ಯಾಸಗಳನ್ನ ಪತ್ತೆ ಹಚ್ಚಿ ಪರೀಕ್ಷಿಸ್ತಾರೆ
ಮಕ್ಕಳು ವಿನ್ಯಾಸದ ನಿಯಮವನ್ನ ಪತ್ತೆ ಹಚ್ಚಿ ಪರೀಕ್ಷಿಸ್ತಾರೆ. ಓಕೆ, ಇನ್ನು ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಮೇಲೆ ಚರ್ಚಿಸಿದಂತಹ ಕಾರ್ಯತಂತ್ರಗಳ ಜೊತೆ ಹಲವಾರು ಇತರೆ ತಂತ್ರಗಳನ್ನು ಸಹ ಅನ್ವೇಷಣಾ ಚಟುವಟಿಕೆಗಳಿಗಾಗಿ ಬಳಸಬಹುದು. ಇವುಗಳಲ್ಲಿ ಆಟಗಳು ಕೂಡ ಒಂದು. ನೋಡಿ, ಆಟಗಳನ್ನ ವೈವಿಧ್ಯಮಯವಾದ ಶೋಧನಾತ್ಮಕ, ಪರಿಚಯಾತ್ಮಕ ಹಾಗೂ ಅಭ್ಯಾಸದ ಉದ್ದೇಶಗಳಿಗಾಗಿ ನಾವು ಅದನ್ನ ಬಳಸ್ತಾ ಹೋಗ್ತೀವಿ. ಇನ್ನು ಕೃತಕ ಸನ್ನಿವೇಶಗಳಲ್ಲಿ ಏನಾಗುತ್ತೆ, ಕಲಿಕೆ ಮತ್ತು ಕಂಪ್ಯೂಟರ್ ಆಟಗಳು ಸಹ ಪ್ರಾಥಮಿಕ ಹಂತದಲ್ಲಿ ಗಣಿತ ಕಲಿಕೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ಕೆಲವೊಂದ್ಸತಿ ಕ್ವೆಶನ್ಸ್ ಹೆಂಗ್ ಬರುತ್ತೆ, ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ಹಂತದಲ್ಲಿ ಗಣಿತ ಕಲಿಕೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂತ ಕೇಳ್ತಾರೆ. ದಟ್ ಈಸ್ ಕಂಪ್ಯೂಟರ್ ಮತ್ತು ಆಟಗಳು. ಓಕೆ, ಕೃತಕ ಸನ್ನಿವೇಶಗಳಲ್ಲಿ ಕಲಿಕೆ ಮತ್ತು ಕಂಪ್ಯೂಟರ್ ಆಟಗಳು. ಓಕೆ, ಕಲಿಕೆ ಮತ್ತು ಕಂಪ್ಯೂಟರ್ ಆಟಗಳು. ಓಕೆ, ಇನ್ನು ರಿಯಲ್ ಲೈಫ್ ಸಿಚುಯೇಷನ್ಸ್ ಅಂತ ಇದೆ. ಅಂದ್ರೆ ಗಣಿತದ ಹೊಸ ಕಲ್ಪನೆಗಳನ್ನ ಪರಿಚಯಿಸುವಲ್ಲಿ ಶಾಬ್ದಿಕ ರೂಪದ ನೈಜ ಜೀವನದ ಘಟನೆಗಳು ತುಂಬಾನೇ ಪರಿಣಾಮಕಾರಿ ಆಗುತ್ತೆ. ಇವು ಗಣಿತ ಮತ್ತು ವಾಸ್ತವ ಜಗತ್ತು, ಭೌತಿಕ ಪ್ರಪಂಚ, ಸಾಮಾಜಿಕ ಪರಿಸರಕ್ಕೆ ಇರುವಂತಹ ಸಂಬಂಧವನ್ನ ಅರ್ಥೈಸಿಕೊಳ್ಳೋದಕ್ಕೆ ಇವು ಸಹಾಯವನ್ನ ಮಾಡ್ತವೆ. ಯಾವುವು? ರಿಯಲ್ ಲೈಫ್ ಸಿಚುಯೇಷನ್ಸ್. ನೈಜ ಜೀವನದ ಘಟನೆಗಳಿಗೆ ಬದಲಾಗಿ ಸಮಸ್ಯೆಗಳನ್ನ ಸಹ ಬಳಸಬಹುದು. ಕೆಲವೊಂದ್ಸತಿ ಏನಾಗುತ್ತೆ, ರಿಯಲ್ ಲೈಫ್ ಸಿಚುಯೇಷನ್ಸ್ ಅಂತ ಅಂದ್ರೆ ನೈಜ ಜೀವನದ ಘಟನೆಗಳ ಬದಲಾಗಿ ನಾವು ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ಕೊಟ್ಟು ಸಾಲ್ವ್ ಮಾಡುವಂತದ್ದಾಗಿರ್ಬೋದು. ಶಾಬ್ದಿಕ ರೂಪದ ಸಮಸ್ಯಾತ್ಮಕ ಕಥೆಗಳು ಮಕ್ಕಳಲ್ಲಿ ಆಸಕ್ತಿಯನ್ನ ಇವು ಹುಟ್ಟಿಸ್ತವೆ. ಜೊತೆಗೆ ಅನ್ವಯಿಸುವ, ವಿಶ್ಲೇಷಿಸುವ ಮತ್ತು ನೈಜಿಸುವ ಸಾಮರ್ಥ್ಯಗಳನ್ನ ಅದು ಬೆಳೆಸುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಬಂದು ಪರಿಹಾರದ ಬಹುವಿಧಾನಗಳು, ಅಂದ್ರೆ ಮಲ್ಟಿಪಲ್ ಮೆಥಡ್ಸ್ ಆಫ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಏನಿದು ಮಲ್ಟಿಪಲ್ ಮೆಥಡ್ಸ್ ಆಫ್ ಸೊಲ್ಯೂಷನ್ ಅಂತ ಅಂದ್ರೆ, ಸಮಸ್ಯೆಯ ಪರಿಹಾರಕ್ಕಾಗಿ ಮಾಡುವಂತ ಹಲವಾರು ವಿಧಾನಗಳ ಅನ್ವೇಷಣೆಯು ಬಹುವಿಧದಲ್ಲಿ ಸಹಾಯಕವಾಗಿದ್ದಾವೆ. ಒಂದು ಸಮಸ್ಯೆಯನ್ನ ಪರಿಹರಿಸುವಂತಹ ಮಾರ್ಗದಲ್ಲಿ ವೈಯಕ್ತಿಕ ಭಿನ್ನತೆಗೆ ಅವಕಾಶ ಇರುತ್ತೆ, ಹೌದಲ್ವಾ? ನೋಡಿ, ಇವಾಗ ಸಮಸ್ಯೆ ಪರಿಹಾರಕ್ಕೆ ಆತ್ಮವಿಶ್ವಾಸವನ್ನು ಇದು ಬೆಳೆಸುತ್ತೆ. ಜೊತೆಗೆ ಗಣಿತದ ಸನ್ನಿವೇಶಗಳನ್ನ ಸಮೀಪಿಸೋದಕ್ಕೆ ಹಲವಾರು ವಿಧಾನಗಳನ್ನ ಬಳಸೋದ್ರಿಂದ ಮಕ್ಕಳು ಹೊಸ ಸಮಸ್ಯೆಗಳನ್ನ ಬಿಡಿಸೋದಕ್ಕೆ ಕಲಿತಾರೆ. ಇದು ಬಹುಮುಖ ಆಲೋಚನೆ, ಸ್ವಂತಿಕೆ ಮತ್ತೆ ಸೃಜನಶೀಲತೆಯನ್ನು ಕೂಡ ಇದು ಉತ್ತೇಜಿಸುತ್ತೆ. ಇನ್ನು ಮಾರ್ಗದರ್ಶಿತ ಅನ್ವೇಷಣಾ ಪದ್ಧತಿಯಲ್ಲಿ ಕೆಲವು ಸೂಚಿತ ಕಾರ್ಯತಂತ್ರ ಮತ್ತು ತಂತ್ರಗಳು ಇರ್ತವೆ. ನಾವೀನ್ಯಯುತ ತರಗತಿಯ ಕೋಣೆಯ ಶಿಕ್ಷಕರು ಮಾರ್ಗದರ್ಶಿತ ಅನ್ವೇಷಣಾ ಪದ್ಧತಿ ಮತ್ತು ರಚನಾವಾದಿ ತತ್ವದ ವಿಶಾಲವಾದ ಚೌಕಟ್ಟಿನೊಳಗೆ ಸಾಕಷ್ಟು ತಂತ್ರಗಳನ್ನ ರಚಿಸಬಹುದಾಗಿದೆ. ಇದನ್ನೆಲ್ಲ ನಾವೇನಂತ ಕರಿತೀವಿ? ಪರಿಹಾರದ ಬಹುವಿಧಾನಗಳು ಅಂತ ಕರಿತೀವಿ. ಇನ್ನು ಪರಿಕಲ್ಪನಾ ಗಳಿಕೆಯ ಮಾದರಿ ಅಂದ್ರೆ ಏನು? ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್ ಅಂತ ಹೇಳ್ತೀವಿ. ನೀವು ಪರಿಕಲ್ಪನಾ ಗಳಿಕೆಯ ಮಾದರಿ, ಇದನ್ನ ನೋಡಿ, ಜೆರೋಮ್ ಬ್ರೂನರ್ ಮತ್ತು ಅವರ ಸಹೋದ್ಯೋಗಿಗಳು ಮಾಡಿರುವಂತ ಪರಿಕಲ್ಪನೆಯ ಗಳಿಕೆಯ ಮೂಲ ಅಧ್ಯಯನವನ್ನ ಆಧರಿಸಿಕೊಂಡು ಏನ್ ಮಾಡ್ತಾರೆ? ಬ್ರೂಸ್ ಜಾಯ್ಸ್ ಮತ್ತು ಮಾಶಾ ವೇಲ್ಸ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮ್ಯಾಥ್ಸ್ ಅಲ್ಲಿ ಈ ಒಂದು ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್ ಅನ್ನ ಕೊಟ್ಟಂತವ್ರು ಯಾರು ಅಂತ ಕೇಳ್ತಾರೆ. ನೋಡಿ, ಬ್ರೂಸ್ ಜಾಯ್ಸ್ ಮತ್ತು ಮಾಶಾ ವೇಲ್ಸ್ ರವರು ಈ ಮಾದರಿಯನ್ನ ರೂಪಿಸ್ತಾರೆ. ಓಕೆ, ಈ ಮಾದರಿಯಲ್ಲಿ 3 ಹಂತಗಳಿದ್ದು ಈ ಹಂತಗಳು ಉಪ ಹಂತಗಳನ್ನ ಕೂಡ ಒಳಗೊಂಡಿದೆ. ಹಾಗಾದ್ರೆ ಮೊದಲನೇ ಹಂತ ಯಾವುದು ಅಂತ ನೋಡೋದಾದ್ರೆ, ವೇಟ್ ನೋಡಿ, ನಾನು ಎಷ್ಟಿದೆ ಅಂತ ಇನ್ನು ನೋಡ್ತಾ ಇದ್ದೀನಿ. 1 2 3. ಓಕೆ, ಇದಾಯ್ತಲ್ವಾ? ಈಗ ಹಂತ ಎಸ್, ಮೊದಲನೇ ಹಂತ. ಎಷ್ಟು ಹಂತ ಮಾಡಿದ್ರು ಅವರು? 3 ಹಂತ ಮಾಡಿದ್ರು. ಯಾರು? ಬ್ರೂಸ್ ಜಾಯ್ಸ್ ಮತ್ತು ಮಾಶಾ ವೇಲ್ಸ್ ರವರು, ಹೌದಲ್ವಾ? ಸೊ ಮೊದಲನೇ ಹಂತ ಏನ್ ಹೇಳುತ್ತೆ? ದತ್ತಾಂಶವನ್ನ ಪ್ರಸ್ತುತಪಡಿಸುವುದು. ಓಕೆ, ದತ್ತಾಂಶವನ್ನ ಪ್ರಸ್ತುತಪಡಿಸುವುದು ಮತ್ತು ಪರಿಕಲ್ಪನೆಯನ್ನ ಗುರುತಿಸುವುದು. ದತ್ತಾಂಶವನ್ನ ಪ್ರಸ್ತುತಪಡಿಸುವುದು ಮತ್ತು ಪರಿಕಲ್ಪನೆಯನ್ನ ಗುರುತಿಸುವುದು ಮೊದಲನೇ ಹಂತ ಆಗಿತ್ತು. ಅಂದ್ರೆ ಇಲ್ಲೇನ್ ಬರುತ್ತೆ? ಶಿಕ್ಷಕರು ಹೆಸರಿಸಿದಂತಹ ಉದಾಹರಣೆಗಳನ್ನ ಪ್ರಸ್ತುತಪಡಿಸ್ತಾರೆ ಮಕ್ಕಳು. ವಿದ್ಯಾರ್ಥಿಗಳು ಧನಾತ್ಮಕ ಮತ್ತು ಋಣಾತ್ಮಕ ಉದಾಹರಣೆಗಳ ಲಕ್ಷಣಗಳನ್ನ ಹೋಲಿಸ್ತಾರೆ. ವಿದ್ಯಾರ್ಥಿಗಳು ಊಹಾ ಕಲ್ಪನೆಗಳನ್ನ ಸೃಷ್ಟಿ ಮಾಡಿ ಪರೀಕ್ಷಿಸ್ತಾರೆ. ಹೆಸರಿಸಿದಂತಹ ಹೆಚ್ಚುವರಿ ಉದಾಹರಣೆಗಳನ್ನ ವಿದ್ಯಾರ್ಥಿಗಳು ಹೌದು ಅಥವಾ ಇಲ್ಲ, ಯಾವ್ದು ಸರಿ ಇದೆ, ಯಾವ್ದು ತಪ್ಪಾಗಿದೆ ಅಂತ ಗುರುತಿಸ್ತಾರೆ. ಇದೆಲ್ಲ ಮೊದಲನೆಯ ಹಂತದಲ್ಲಿ ಬರುತ್ತೆ. ಅಂದ್ರೆ ಏನು? ದತ್ತಾಂಶವನ್ನ ಪ್ರಸ್ತುತಪಡಿಸುವುದು ಮತ್ತು ಪರಿಕಲ್ಪನೆಯನ್ನ ಗುರುತಿಸುವುದು. ಇನ್ನು ಎರಡನೇದು ಬಂದು, ಶಿಕ್ಷಕರು ಈ ಹಂತವನ್ನ 2 ಭಾಗಗಳಲ್ಲಿ ನಿರ್ವಹಿಸ್ತಾರೆ. ಯಾವುದು? ಹಂತ 2ರಲ್ಲಿ. ಮೊದಲನೇ ಭಾಗದಲ್ಲಿ ಏನ್ ಮಾಡ್ತಾರೆ? ಎರಡನೇ ಹಂತದಲ್ಲಿ ವಿದ್ಯಾರ್ಥಿಗಳು ಹೆಸರಿಸಿದಂತಹ ಹೆಚ್ಚುವರಿ ಉದಾಹರಣೆಗಳನ್ನ ಹೌದು ಅಥವಾ ಇಲ್ಲ ಉದಾಹರಣೆಗಳಾಗಿ ವಿಂಗಡಿಸ್ತಾರೆ. ಶಿಕ್ಷಕರು ಊಹಾ ಕಲ್ಪನೆಗಳನ್ನ ಖಾತ್ರಿಪಡಿಸೋದ್ರ ಜೊತೆಗೆ
ಪರಿಕಲ್ಪನೆಯನ್ನ ಹೆಸರಿಸ್ತಾರೆ ಮತ್ತು ವ್ಯಾಖ್ಯಾನವನ್ನ ಪುನರ್ ನಿರೂಪಿಸ್ತಾರೆ. ಆಮೇಲೆ ವಿದ್ಯಾರ್ಥಿಗಳು ಉದಾಹರಣೆಗಳನ್ನ ಇದ್ರ ಮೂಲಕ ರಚಿಸ್ತಾ ಹೋಗ್ತಾರೆ. ಇನ್ನು ಮತ್ತೊಂದು ಭಾಗದಲ್ಲಿ, ಎರಡನೇ ಹಂತದ ಮತ್ತೊಂದು ಭಾಗದಲ್ಲಿ ಶಿಕ್ಷಕರು ಒಂದು ಸಲಕ್ಕೆ ಒಂದರಂತೆ ಹೆಸರಿಸಿದಂತಹ ಉದಾಹರಣೆಗಳನ್ನ ತೋರಿಸ್ತಾರೆ. ಜೊತೆಗೆ ಅವರಿಗೆ ಹೌದು ಅಥವಾ ಇಲ್ಲ ಅಂತ ಹೇಳಿ ಹೆಸರಿಸೋದಕ್ಕೆ ಮಕ್ಕಳಿಗೆ ಅವರು ಸೂಚಿಸ್ತಾರೆ. ಓಕೆ, ಇನ್ನು ಹಂತ 3 ಏನಿದೆ, ಇದು ಆಲೋಚನಾ ಕಾರ್ಯತಂತ್ರದ ವಿಶ್ಲೇಷಣೆ ಆಗಿರುತ್ತೆ. ಓಕೆ, ಇಲ್ಲಿ ಏನಾಗುತ್ತೆ, ಇಲ್ಲೂ ಕೂಡ 2 ಭಾಗಗಳಲ್ಲಿ ನಿರ್ವಹಿಸ್ತಾರೆ. ಒಂದು ಭಾಗದಲ್ಲಿ ಶಿಕ್ಷಕರು ಆಲೋಚನೆಗಳನ್ನ ವಿವರಿಸ್ತಾರೆ, ವಿದ್ಯಾರ್ಥಿಗಳು ಊಹಾ ಕಲ್ಪನೆ ಮತ್ತು ಗುಣಲಕ್ಷಣಗಳ ಪಾತ್ರವನ್ನ ಚರ್ಚಿಸ್ತಾರೆ, ಊಹಾ ಕಲ್ಪನೆಗಳ ವಿಧ ಮತ್ತು ಸಂಖ್ಯೆಗಳನ್ನು ಕೂಡ ಚರ್ಚಿಸ್ತಾರೆ. ಇನ್ನು ಮತ್ತೊಂದು ಭಾಗದಲ್ಲಿ ಏನು, ಶಿಕ್ಷಕರು ಪ್ರಶ್ನೆಗಳನ್ನ ಮುಂದಿಟ್ಟು ಆಲೋಚನಾ ಕಾರ್ಯತಂತ್ರಗಳನ್ನ ಮಕ್ಕಳದೊಂದು ಆಲೋಚನಾ ಕಾರ್ಯತಂತ್ರ ಯಾವ ರೀತಿ ಇದೆ ಅಂತ ಹೇಳಿ ಅವರು ವಿಶ್ಲೇಷಿಸ್ತಾರೆ. ಇಡೀ ತರಗತಿಯಿಂದ ಪ್ರತಿಕ್ರಿಯೆಗಳನ್ನ ಪಡಿತಾ ಶಿಕ್ಷಕರು ಚರ್ಚಿಸ್ತಾ ಹೋಗ್ತಾರೆ. ಹೀಗೆ ಹಿಂದೆ ಕಲಿತಿರುವಂತಹ ಬಹು ಮುಖ್ಯವಾದ ವಿಚಾರಗಳ ಮೇಲೆ ವಿದ್ಯಾರ್ಥಿಗಳು ಪ್ರಭುತ್ವವನ್ನ ಪಡೆದಿದ್ದಾರೋ ಅಥವಾ ಇಲ್ವೋ ಅನ್ನೋದನ್ನ ನಿರ್ಧರಿಸೋದಕ್ಕೆ CAM ಮಾದರಿಯನ್ನ ಮೌಲ್ಯಮಾಪನ ಸಾಧನವನ್ನಾಗಿ ಬಳಸಬಹುದು. ಅಂದ್ರೇನು, ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್ ಅಂತ ಹೇಳಿ. ಓಕೆ, ಸೊ ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್ ಅನ್ನ ಏನಕ್ಕೆ ಬಳಸ್ತಾರೆ, ವಿದ್ಯಾರ್ಥಿಗಳು ಪ್ರಭುತ್ವವನ್ನ ಪಡೆದಿದ್ದಾರೋ ಇಲ್ವೋ, ಬಹುಮುಖ್ಯವಾದ ವಿಚಾರಗಳ ಮೇಲೆ ಕಲಿತಿರುವಂತಹ, ಅದರಲ್ಲೂ ವೆರಿ ಇಂಪಾರ್ಟೆಂಟ್ ಅಂದ್ರೆ ಕೆಲವೊಂದು ಟಾಪಿಕ್ಸ್ ಇರುತ್ತೆ, ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್, ಹೌದಲ್ವಾ? ಸೊ ಅದ್ರ ಮೇಲೆ ಅವರು ಪ್ರಭುತ್ವವನ್ನ ಪಡೆದಿದ್ದಾರೋ ಇಲ್ವೋ ಅನ್ನೋದನ್ನ ನಿರ್ಧರಿಸಬೇಕು ಅಂತ ಅಂದ್ರೆ ಈ ಒಂದು ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್ ಏನಿದೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅದನ್ನ ನೀಡಿದಂತವ್ರು ಯಾರು, ಬ್ರೂಸ್ ಜಾಯ್ಸ್ ಮತ್ತು ಮಾರ್ಷಾ ವೇಲ್ಸ್. ಇದು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಓಕೆ, ಮುಂದಿನದು ಯಾವುದು, ಎಂಕ್ವೈರಿ ಬೇಸ್ಡ್ ಲರ್ನಿಂಗ್. ಏನಿದು ಎಂಕ್ವೈರಿ ಬೇಸ್ಡ್ ಲರ್ನಿಂಗ್ ಅಂದ್ರೆ ಏನು, ಶೋಧನೆ ಆಧಾರಿತ ಕಲಿಕೆ ಅಂತ ಹೇಳ್ತೀವಿ. ಮಕ್ಕಳಲ್ಲಿ ಬೌದ್ಧಿಕ ಶಿಸ್ತನ್ನ ಬೆಳೆಸುವಂತಹ ಅಗತ್ಯವಾದ ಪ್ರಶ್ನೆಗಳನ್ನ ಕೇಳುವ ಮತ್ತು ಅವುಗಳಿಗೆ ಸೂಕ್ತವಾದ ಉತ್ತರವನ್ನ ಕಂಡುಕೊಳ್ಳುವ ಕೌಶಲ್ಯವನ್ನ ಬೆಳೆಸಬಲ್ಲಂತದ್ದೇ ಶೋಧನಾ ತರಬೇತಿ ಅಂತ ಹೇಳ್ತಾರೆ. ಓಕೆ, ಈ ಮಾದರಿಯಲ್ಲಿ ಏನಾಗುತ್ತೆ, ಶೋಧನಾ ಪ್ರಕ್ರಿಯೆಯ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಮತ್ತೆ ಪ್ರಭುತ್ವವನ್ನ ಪಡೆಯೋದಕ್ಕೆ ಇಲ್ಲಿ ಒತ್ತನ್ನ ನೀಡ್ತಾರೆ. ಅಂದ್ರೇನು, ಮಕ್ಕಳು ಫಸ್ಟ್ ಏನು ಅಂದ್ರೆ ಶೋಧನಾ ಪ್ರಕ್ರಿಯೆ ಬಗ್ಗೆ ಫಸ್ಟ್ ಜಾಗೃತಿ ಮೂಡಿಸ್ಬೇಕು, ಮತ್ತೆ ಅದ್ರ ಬಗ್ಗೆ ಪ್ರಭುತ್ವವನ್ನ ಪಡಿಬೇಕು ಮಕ್ಕಳು. ಅದಕ್ಕೆ ಮಾತ್ರ ಇಲ್ಲಿ ಒತ್ತನ್ನ ನೀಡುವಂಥದ್ದು. ಈ ಶೋಧನಾ ಆಧಾರಿತ ಕಲಿಕೆಯ ಹಂತಗಳು ಅಂತ ನೋಡಿದಾಗ ಇಲ್ಲಿ ಸಮಸ್ಯೆಯನ್ನ ಎದುರಿಸುವುದು, ದತ್ತಾಂಶ ಸಂಗ್ರಹಣೆ ಮತ್ತು ಪರಿಶೀಲನೆ, ದತ್ತಾಂಶ ಸಂಗ್ರಹಣೆ ಮತ್ತು ಪ್ರಯೋಗ ಮಾಡುವುದು, ವಿವರಣೆಯನ್ನ ರೂಪಿಸ್ತಾರೆ, ಜೊತೆಗೆ ಶೋಧನಾ ಪ್ರಕ್ರಿಯೆ ವಿಶ್ಲೇಷಣೆ ಮಾಡ್ತಾರೆ. ಇನ್ನು ಮುಂದಿನದು ಬಂದು ಡ್ರಿಲ್ ವರ್ಕ್. ಡ್ರಿಲ್ ವರ್ಕ್ ಅಂದ್ರೇನು, ಗಣಿತದಲ್ಲಿ ಅಭ್ಯಾಸ ಕಾರ್ಯ. ಅಂದ್ರೆ ನಾವು ವ್ಯವಸ್ಥಿತ ಅಭ್ಯಾಸ ಕಾರ್ಯದ ಮೂಲಕ, ಅಂದ್ರೆ ಒಂದು ಸಿಸ್ಟಮ್ಯಾಟಿಕ್ ಡ್ರಿಲ್ ವರ್ಕ್ ನ ಮೂಲಕ ಕೌಶಲ್ಯಗಳು ಏನಿರ್ತವೆ ಅವುಗಳನ್ನ ಪರಿಪೂರ್ಣಗೊಳಿಸುವ ಮತ್ತು ಉಳಿಸಿಕೊಳ್ಳುವ ಅಗತ್ಯತೆ ಇರುತ್ತೆ. ಪರಿಕಲ್ಪನೆ ಮತ್ತು ಸಂಬಂಧಗಳನ್ನ ಪುನರ್ ಪರಿಶೀಲಿಸಬೇಕು ಮತ್ತು ಪದೇ ಪದೇ ಸಂಚಿತಾವಧಿಯಲ್ಲಿ ಅನ್ವಯಿಸಬೇಕಾಗಿರುತ್ತೆ. ಸೊ ಬೋಧನಾ ಶ್ರಮವನ್ನ, ಇಂತಹ ಫಲಿತಾಂಶವನ್ನ ಕಾಣೋದಕ್ಕೆ ನಿರ್ದೇಶಿಸ್ತಾರೆ. ಇದನ್ನೇ ನಾವು ಸ್ಥಿರತೆಗಾಗಿ ಬೋಧನೆ ಅಂತ ಹೇಳಿ ಕರಿತೀವಿ. ಕೆಲವೊಂದ್ಸತಿ ಡ್ರಿಲ್ ವರ್ಕ್ ಅಂದ್ರೇನು, ಅಭ್ಯಾಸ ಕಾರ್ಯ ಅಂತ ಕೊಟ್ಟು ಇದನ್ನ ಯಾವ್ದಕ್ಕೆ ಅಂತ ಹೇಳಿ ಪ್ರಶ್ನೆ ಬಂದ್ರೆ ದಟ್ ಇಸ್ ಸ್ಥಿರತೆಗಾಗಿ ಬೋಧನೆ. ಓಕೆ, ಇದರ ತಂತ್ರವೇ ಅಭ್ಯಾಸ ಪುನರ್ ಪರಿಶೀಲನೆ ಮತ್ತು ಅನ್ವಯ ಆಗಿರುತ್ತೆ. ಓಕೆ, ಅನ್ವಯ ನಾಟ್ ಅನ್ಯಾಯ. ಓಕೆ, ಇದರ ತಂತ್ರವನ್ನ ಅಭ್ಯಾಸ ಪುನರ್ ಪರಿಶೀಲನೆ ಮತ್ತು ಅನ್ವಯವಾಗಿರುತ್ತೆ. ಇನ್ನು ಮೌಖಿಕ ಕಾರ್ಯ ಅಂದ್ರೇನು, ಓರಲ್ ವರ್ಕ್. ಮೌಖಿಕ ಕಾರ್ಯ ಏನಿರುತ್ತೆ ಇದು ಜ್ಞಾನವನ್ನ ಅಥವಾ ಅರ್ಥವನ್ನ ರಚಿಸುವಂತಹ ಕಾರ್ಯದಲ್ಲಿ ನಿರ್ಣಾಯಕ ಅಂಶ ಆಗಿರುತ್ತೆ. ಮೌಖಿಕ ಕಾರ್ಯ ಏನಿರುತ್ತೆ ಮಗುವಿನ ಮನಸ್ಸನ್ನ ಶಿಸ್ತುಗೊಳಿಸುತ್ತೆ, ಮಾನಸಿಕ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ, ಜೊತೆಗೆ ಹರಿತಗೊಳಿಸುತ್ತೆ. ಮೌಖಿಕ ಕಾರ್ಯ ಏನಿರುತ್ತೆ ಅದು ಕಲಿಕಾ ಪ್ರಕ್ರಿಯೆ, ಮೌಲ್ಯಮಾಪನ ಮತ್ತು ಮೌಲ್ಯಾಂಕನದ ವಿಧಾನಗಳ ಅವಿಭಾಜ್ಯ ಅಂಗ ಆಗಿರುತ್ತೆ. ಇನ್ನು ಲಿಖಿತ ಕಾರ್ಯ ಅಂದ್ರೆ ರಿಟರ್ನ್ ವರ್ಕ್. ಅಂದ್ರೆ ಇಲ್ಲಿ ನಾವು ನೋಡಿರುವಂತದ್ದು ಡ್ರಿಲ್ ವರ್ಕ್, ಓರಲ್ ವರ್ಕ್ ಮತ್ತೆ ರಿಟರ್ನ್ ವರ್ಕ್. ರಿಟರ್ನ್ ವರ್ಕ್ ಏನ್ ಹೇಳುತ್ತೆ, ವಿದ್ಯಾರ್ಥಿಗಳು ಮಾಡುವಂತಹ ಗಣಿತದ ಲೆಕ್ಕಾಚಾರವೇ ಲಿಖಿತ ಕಾರ್ಯ ಅಂತ ಹೇಳ್ತೀವಿ. ಗಣಿತದ ಲೆಕ್ಕಾಚಾರವೇ ಲಿಖಿತ ಕಾರ್ಯ ಆಗಿರುತ್ತೆ. ಇದು ಮೌಖಿಕ ಕಾರ್ಯವನ್ನ ಒಳಗೊಂಡಿರುತ್ತೆ. ಮಕ್ಕಳು ಮಾಡುವಂತಹ ಮಾನಸಿಕ ಲೆಕ್ಕಾಚಾರಗಳಿಗೆ ಇದು ಸಾಕ್ಷ್ಯಾಧಾರವನ್ನ ನೀಡುತ್ತೆ. ಇದು ಲೆಕ್ಕಾಚಾರದ ಖಚಿತತೆಯನ್ನು ಕೂಡ ಹೆಚ್ಚಿಸುತ್ತೆ. ಓಕೆ, ನೋಡಿ ಮೌಖಿಕ ಕಾರ್ಯವನ್ನು ಕೂಡ ಇದು ಒಳಗೊಂಡಿದೆ. ರಿಟರ್ನ್ ವರ್ಕ್ ಏನಿದೆ ಇದು ಮೌಖಿಕ ಕಾರ್ಯವನ್ನು ಕೂಡ ಒಳಗೊಂಡಿರುತ್ತೆ. ಮೌಖಿಕ ಅಂದ್ರೇನು, ಓರಲ್ ವರ್ಕ್ ಅನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ ಯಾವ್ದು, ರಿಟರ್ನ್ ವರ್ಕ್. ಸೊ ಮಕ್ಕಳು ಮಾಡುವಂತಹ ಮಾನಸಿಕ ಲೆಕ್ಕಾಚಾರಗಳಿಗೆ ಇದು ಸಾಕ್ಷ್ಯಾಧಾರವನ್ನ ನೀಡುತ್ತೆ. ಇದು ಲೆಕ್ಕಾಚಾರದ ಖಚಿತತೆಯನ್ನು ಕೂಡ ಹೆಚ್ಚಿಸುತ್ತೆ. ಓಕೆ, ಮೌಖಿಕ ಮತ್ತು ಲಿಖಿತ ಕಾರ್ಯಗಳು ಏನಿರ್ತವೆ ಪರಸ್ಪರ ಪೂರಕವಾಗಿ ಇರುವಂತದನ್ನ ನಾವು ನೋಡ್ಬೋದು. ಓಕೆ,
ಮೌಖಿಕ ಮತ್ತು ಲಿಖಿತ ಕಾರ್ಯಗಳು ಪರಸ್ಪರ ಪೂರಕವಾಗಿರ್ತವೆ. ಮೌಖಿಕ ಕಾರ್ಯ ಲಿಖಿತ ಕಾರ್ಯಕ್ಕೆ ಮುಂಚಿತವಾಗಿ ಬಂದ್ರೆ ಲಿಖಿತ ಕಾರ್ಯವು ಮೌಖಿಕ ಕಾರ್ಯದ ನಂತರದಲ್ಲಿ ಬರುತ್ತೆ. ಲಿಖಿತ ಕಾರ್ಯ ಯಾವಾಗ್ಲೂ ಎದ್ರಲ್ಲಿ ಬರುತ್ತೆ? ಮೌಖಿಕ ಕಾರ್ಯದ ನಂತರದಲ್ಲೇ ಬರ್ತಾ ಹೋಗುತ್ತೆ. ಓಕೆ, ಇನ್ನು ಘಟಕ ಯೋಜನೆ. ಘಟಕ ಯೋಜನೆ ಅಂತ ಬಂದಾಗ ನೋಡಿ, ಕಲಿಕೆಯ ಉದ್ದೇಶಗಳನ್ನ ಸಾಧಿಸೋದಕ್ಕೆ, ಅರ್ಥಪೂರ್ಣವಾದಂತಹ ಕಲಿಕಾ ಅನುಭವಗಳನ್ನ ಒದಗಿಸೋದಕ್ಕೆ ಮತ್ತು ಯುಕ್ತವಾದ ವರ್ತನಾ ಬದಲಾವಣೆಯ ಫಲಿತಾಂಶವನ್ನ ಪಡೆಯಲಿಕ್ಕಾಗಿ ಬೆಳೆಸಿರುವಂತಹ ಅರ್ಥಪೂರ್ಣವಾದ ಮತ್ತು ಸಂಬಂಧಪಟ್ಟ ಚಟುವಟಿಕೆಗಳ ವ್ಯಾಪಕವಾದ ಸರಣಿಯೇ ನಾವು ಘಟಕ ಅಂತ ಕರಿತೀವಿ. ಸೊ ಘಟಕ ಯೋಜನೆ ಅಂತ ಬಂದಾಗ ಬೋಧನಾ ಉದ್ದೇಶಕ್ಕಾಗಿ ಘಟಕದ ವಿಷಯ ವಸ್ತು, ಚಟುವಟಿಕೆ, ಸಾಮಗ್ರಿಗಳನ್ನು ಸಂಘಟಿಸುವಂತಹ ಮಾರ್ಗವನ್ನ ಅದು ಪ್ರತಿನಿಧಿಸುತ್ತೆ. ಇದು ವಿದ್ಯಾರ್ಥಿಗಳಿಗೆ ಅತ್ಯವಶ್ಯಕ ಅಂಶಗಳ ಮೇಲೆ ಓಕೆ ಪ್ರಭುತ್ವವನ್ನ ಸಾಧಿಸೋದಕ್ಕೆ ಅಗತ್ಯವಿರುವಂತಹ ಚಟುವಟಿಕೆಗಳನ್ನ ಪೂರ್ಣವಾಗಿ ಯೋಜಿಸುವಂತಹ ಗುರಿಯನ್ನು ಕೂಡ ಘಟಕ ಯೋಜನೆ ಒಳಗೊಂಡಿರುತ್ತೆ. ಇನ್ನು ಪರಿಣಾಮಕಾರಿ ಕಲಿಕೆಯನ್ನ ಸಾಧಿಸೋದಕ್ಕೆ ಘಟಕ ಯೋಜನೆಯನ್ನ ಮೌಲ್ಯಮಾಪನ ಪದ್ಧತಿಯ ಆಧಾರದ ಮೇಲೆ ಸಿದ್ಧಪಡಿಸಲಾಗಿರುತ್ತೆ. ನೋಡಿ, ಪರಿಣಾಮಕಾರಿ ಕಲಿಕೆಯನ್ನ ಸಾಧಿಸಬೇಕು ಅಂತ ಅಂದ್ರೆ ಘಟಕ ಯೋಜನೆ ಏನಿರುತ್ತೆ ಮೌಲ್ಯಮಾಪನ ಪದ್ಧತಿಯ ಆಧಾರದ ಮೇಲೆನೆ ಸಿದ್ಧಪಡಿಸ್ಕೊಂಡಿರ್ಬೇಕು. ಸೊ ಈ ಒಂದು ಮೌಲ್ಯಮಾಪನ ಪದ್ಧತಿ 4 ಹಂತಗಳನ್ನ ಘಟಕ ಯೋಜನೆಯಲ್ಲಿ ಒಳಗೊಂಡಿರುತ್ತೆ. ಅಂದ್ರೇನು? ಯಾಕೆ, ಏನು, ಹೇಗೆ ಅಂತ. ಓಕೆ, 4. ಮೊದಲನೇದು ಏನು? ಬೋಧನೆಯು ಏಕೆ, ನಾವು ಏನಕ್ಕೋಸ್ಕರ ಓದ್ಬೇಕು ಅಂತ. ಆಮೇಲೆ ಬೋಧನೆಯು ಏನು ಅಂಶವನ್ನ, ಅದು ಏನು, ಇದು ಏನು, ಏನಕ್ಕೋಸ್ಕರ, ಏತಕ್ಕೋಸ್ಕರ, ಏನಕ್ಕೋಸ್ಕರ. ಆಮೇಲೆ ಹೇಗೆ, ಓಕೆ ಬೋಧನೆಯು ಹೇಗೆ ಎನ್ನುವಂತ ಅಂಶ. ಆಮೇಲೆ ಇವುಗಳ ಮೌಲ್ಯಮಾಪನವನ್ನ ಸಾಕ್ಷ್ಯಾಧಾರಗಳ ಹಂತವಾಗಿರುತ್ತೆ. ಸೊ ಯಾಕೆ, ಏನು, ಹೇಗೆ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಅಲ್ಲಿ ಸಾಧಿತವಾಗಿದೆ ಅನ್ನುವಂಥದ್ದು ನಮ್ಗೆ ಮೌಲ್ಯಮಾಪನದಲ್ಲಿ ನಮ್ಗೆ ಸಿಗುತ್ತೆ. ಓಕೆ, ಇದಿಷ್ಟು. ಇನ್ನು ಒಂದು ಘಟಕದ ಪಾಠ ಯೋಜನೆಯ ನಮೂನೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನೋಡಿ, ವಿಷಯ, ಬೋಧನಾ, ಇವಾಗ ನಾವು ಯಾವ ಒಂದು ಘಟಕದ ಬಗ್ಗೆ ನಾವು ಪಾಠ ಮಾಡ್ತಾ ಇದೀವಿ ಅಂತ, ಜೊತೆಗೆ ಅದ್ರ ಬೋಧನಾ ಉದ್ದೇಶ ಏನಾಗಿರುತ್ತೆ ಅನ್ನುವಂಥದ್ದು. ಇನ್ನು ಕಲಿಕಾ ಅನುಭವ, ಅಂದ್ರೆ ಇಲ್ಲಿ ಕಲಿಕಾ ಅನುಭವಕ್ಕೋಸ್ಕರ ಇಲ್ಲಿ ಶಿಕ್ಷಕರ ಚಟುವಟಿಕೆ ಏನು, ಅದಕ್ಕೆ ವಿದ್ಯಾರ್ಥಿಗಳ ಚಟುವಟಿಕೆ ಏನಾಗಿರುತ್ತೆ, ಮೌಲ್ಯಮಾಪನ ಸಿಕ್ಕಂತ ಒಂದು ಕಲಿಕಾ ಫಲ ಏನಾಗಿರುತ್ತೆ ಮೌಲ್ಯಮಾಪನದ ನಂತರ ಅನ್ನುವಂಥದ್ದು ಅಲ್ಲಿ ಬರೆಯುವಂಥದ್ದು. ಓಕೆ, ಇನ್ನು ಗಣಿತದ ಕಲಿಕಾ ಸಾಮಗ್ರಿಗಳ ಸಿದ್ಧತೆ ಮತ್ತು ಬಳಕೆ ಅಂತ ಇದೆ. ಓಕೆ, ಇದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.